ಖಾಸಗಿ ಆಗ್ರೋ ಏಜೆನ್ಸಿಯಿಂದ ನನಗೆ ಅನ್ಯಾಯವಾಗಿದ್ದು ನ್ಯಾಯ ಕೊಡಿಸಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ರೈತ ಬಸಪ್ಪ ಪೂಜಾರಿ ಮನವಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಮಗೆ ನೀಡಿರುವ ಬೀಜ ಸಂಪೂರ್ಣವಾಗಿ ಹಾಳಾಗಿದ್ದು ಸರಿಯಾದ ಬೀಜ ಆಗ್ರೋ ಏಜೆನ್ಸಿ ನೀಡಿಲ್ಲ. ಶಿವಲಿಂಗ ಆಗ್ರೋ ಏಜೆನ್ಸಿ ಮೇಲೆ ಆರೋಪ ಮಾಡಿದ್ದಾರೆ. ಕಾಳಿಗೆ ಬಗಲ್ ಬೀಜ ಯಾವಾಗಲೂ ಕಂಪ್ನಿ ಅಲ್ಲೇ ತೋತಿದ್ದೆ ನಾನು. ಅಲ್ಲಿ ಗಿರಾಕಿ ಕಂಡಪಟ್ಟಿ ಇತ್ತು ರೀ. ಇನ್ನು ನಮ್ಮ ಗಾಡಿ ತಯಾರಾಗಿತ್ತು ಹೋಗ್ಲಿಕ್ಕೆ ನಾವು ಹೋಗಿ ಅಲ್ಲಿ ಬೀಜ ತೊಗೊಂಡೇವ್ರಿ. ಅವ್ರಿಗೆ ನಾವು ಕೇಳೇವ್ರಿ, ಬೀಜ ಗ್ಯಾರಂಟಿ ಕೊಡ್ರಿ ನಮಗೆ, ಗ್ಯಾರಂಟಿ ಅಂದವ್ರಿ. ನಾವು ಯಾಕಲ್ಲಪ್ಪ ಗ್ಯಾರಂಟಿ ಒಯ್ಯಪ್ಪ ನಮ್ಮಲ್ಲಿ ಗ್ಯಾರಂಟಿ ಬೀಜನೇ ಅದ ಅಂತಂದ್ರೆ ಅವರು. ನಾವು ಒಂದ್ಸಲ ತೊಗೊಂಡ್ಕೆ ಹೋಗಿನಿ ರೀ. ಬಿಲ್ ಹತ್ತ ಕೊಟ್ಟರು ಅವರು. ಬಿಲ್ ಒಯ್ದು ಪಿಸ್ಬ್ಯಾಗ ಇಟ್ಟಿನಿ ರೀ. ಒಯ್ದು ಹೊಲ್ದಾಗ ಬಿತ್ತರ್ಕತ್ತಿದ. ಬಿತ್ತರದಾಗ ಮಳೆ ಬಂದಿತ್ತು. ಅದು ಇದು ಪ್ಯಾಕೆಟ್ ಚೀಲಪ್ಪ ಅಂದ್ರೆ ಆ ಬೀಜ ಹಾಕ್ಲಿಕ್ಕೆ ಬಂದೆವು. ಟಬ್ಬಿಗೆ ಹಾಕೊಂಡ್ವ ಅದು ಕೈಯಾಗ ಹಿಡ್ದ, ಅದು ಗಾಳಿಗೆ ಹೋಗ್ಯದ. ಅದು ಹೊಳ್ಳಿ ನಾವು ಅವ್ರಿಗೆ ಕೇಳಕ್ಕೆ ಹೋದೆವು. ಅವ್ರೇನಂದ್ರು ಬಿಲ್ಲು ತೊಂಬ ಅವಾಗ ನಿನಗೆ ಇದು ಮಾಡ್ತೀವಿ. ಬಿಲ್ಲು ತೊಂಬ ಅನ್ಸಿಕತ್ತರು. ನಮ್ಗೆ ಮ್ಯಾಗ ದಾದಾಗಿರಿ ಮಾಡಿದ್ರು. ನೀನು ಕಂಪ್ಲೇಂಟ್ ಮಾಡ್ತೀನಿ ಅಂದರು ಅವರು. ಅಂಜಿನಪ್ಪ ಅಂದ್ರೆ ನಮ್ಮ ಊರಿಗೆ ಹೋದರು. ಸರ್ ನಮ್ಮ ಪ್ರತಾಪ ಸರ್ ಬಂದರು ನಮ್ಮ ಊರಿಗೆ. ಬಂದು ಅವ್ರಿಗೆ ನಾವು ಹೇಳಿದೆವ್ರಿ, ಸರ್ ಹಿಂಗೆ ಪರಿಸ್ಥಿತಿ ಹಿಂಗೆ ಅದು ನಂದು ಬದುಕೋ ಆಗೋದಿಲ್ಲ ನನಗೆ. ನಮ್ಮ ಮುಂದೆ ಗಿಡಕ್ಕೆ ಹೋಗಪ್ಪ ಅಳಿ ಹತ್ರ ಹೇಳಿಬಿಟ್ಟು ಅವ್ರಿಗೆ ನಾವು ನಮ್ಗೆ ಯಾರಿ ಸರ್ ಹಾಂ ಅಂದಾರ ನನಗೆ ರೀ. ಹಾಂ ಆಗರ ಅಂದಾರ ನನಗೆ ರೀ. ನನಗೇನು ಕೆರಸೆ ಮಾಡಿಲ್ರಿ ಅವ್ರು ನನಗೆ. ಹೋಗಿಲ್ಲ ನಮ್ಮ ತಗೊಂಡ್ರೆ ಬಾ ನೀನು ಮ್ಯಾಗ ಬಿಲ್ ನನ್ನ ಬಲ್ಲಿ ಇಲ್ಲ, ನಿನ್ನ ಬಲ್ಲಿ ಇಲ್ಲ ತಂದಿ ಸರ್. ಅದು ಕಳೆದದ ಜಿರೇಸ್ ಇರ್ತಾರೆ ರೀ, ಕಂಪ್ಯೂಟರ್ದಾಗ ಇರ್ತಾರೆ ರೀ. ನಾ ಅದನ್ನು ಕೇಳಿದ್ರೆ ಈ ಖರ್ಚು 3 ಸಲ ಹೋಗಿನಿ ಅವ್ರು ಬೆಳಿತಾರೆ. 1 ಸಲ ಇಲ್ಲ 3 ಸಲ ಹೋಗಿನಿ. ಇವ್ರು ನಮ್ಗೆ ಪರ್ತಿಗಿದೆ ನಮ್ಗೇನು ಗೊತ್ತಿಲ್ಲ ಕೂನಿಲ್ರಿ. ಎಂತಪ್ಪ ಅವ್ರು ಬರಲ್ಲ ನನಗೆ ಅನ್ಸಿದ್ರು. ಅನ್ಸಪ್ಪ ಊರಿಗೆ ಹೋದ. ನಮ್ಮ ಸರ್ ಬಂದರು ಒಂದಿನ ಸಂಜೆಗೆ, ಪ್ರತಾಪ ಸರ್ ಬಂದರು. ಅವ್ರಿಗೆ ನಾವು ಮಾತಾಡಿದವ್ರಿ, ಸರ್ ಹೆಂಗಂತೇವು. ಆಯ್ತಪ್ಪ ಇಂಥ ದಿನ ನಮ್ಗೆ ಫೋನ್ ಮಾಡೋ ನಾವು ಬಂದು ಬಿಡ್ತೀವಿ ಇಲ್ಲಿಗೆ. ತೊಗೊಂಡವ್ರದ್ದು ಎಲ್ಲರದು ಹಿಂಗೆ ಅಷ್ಟೇ. ನಾವು ಒಬ್ಬರೇ ಇದೀನಿ ಸರ್ ಅಲ್ಲಿ ಆ ದುಕಾನ್ದಾಗ. ಇನ್ನೊಬ್ಬ ಯಾರು ಜನ ಗೊತ್ತಿಲ್ಲ ರೀ. ನಾವು ಇದೆ ಆ ದುಕಾನ್ ಒಬ್ಬವ್ರಿ. ಈ ಬೀಜದ ಪಾತ್ರ ಮತ್ತೆ ಅವ್ರಿಗೆ ಮಾಡಿದೆವ್ರಿ. ಕಂಪ್ನಿ ನಂಬರ್ ಕೊಟ್ರಿ. ಕಂಪ್ನಿ ನಂಬರ್ ಕೊಟ್ಟರೆ ಅಲ್ಲಿ ನಾನು ಏನಿಲ್ಲ ಅಲ್ಲಿ ಹೋಗಿ ನೀ ಅಂದ್ರೆ ಅವ್ರು ಮತ್ತೆ ಗುಜರಾತಿ ಏನೋ ಪ್ಯಾಕೆಟ್ ತಗೊಂಡ್ರಿ ಮಾಗ್ ಬರ್ತಾರೆ ರೀ. ಆ ಪ್ಯಾಕೆಟ್ ತೊಗೊಂಡು ಬೆಳೆ ತಂದು ಅವ್ರ ಬಲ್ಲಿ ಹೋದಾಗ ನಮ್ಗೆ ಅಂದ್ರೆ ಸರ್ ನಮ್ಮ ಅನಿಸಿಕೆ ಏನು, ಈ ರೈತ ತೊಗೊಂಡನ 1 ಪ್ಯಾಕೆಟ್ 2 ಪ್ಯಾಕೆಟ್ ತೊಗೊಂಡ್ ತಿಳ್ಕೊರಿ. ಹಿಂಗೆ ಎಷ್ಟು ಜನ ತಗೊಂಡ್ರು? 4 ಪ್ಯಾಕೆಟ್ ತೊಗೊಂಡು ಸರ್. 4 ಪ್ಯಾಕೆಟ್ ನೀವು 4 ಪ್ಯಾಕೆಟ್ 4 ಪ್ಯಾಕೆಟ್ ಫೇಲ್ ಆಗ್ಯಾರ ಪೂರ. 8 ಎಕರೆ ರೀ. ಜೋಗೂರಿ ನಿಮ್ಮ ಪ್ರಕಾರ ಯಾವ್ದು ಸರ್ ಅದು? 2.5 ಲಕ್ಷ ನೀವು ಅದು ರೀ ಹೇಳಿದ್ರೆ ಕಲಸದಂಗ ಅಲ್ರಿ. ಅದು ನಾನು 30 ಚೀಲ ಮಾಲ್ ಬೆಳೆಯವಲ್ಲ ರೀ. ಅದು 30 ಚೀಲ ಮಾಲ್ ಬೆಳೆದ್ರಿ. ಅದು 30 ಚೀಲ ಹೆಸರ ಚೀಲ ಕುಂಟಲ್ ಅಲ್ರಿ ಚೀಲ. ವರ್ಷ ಬೆಳೆದೀನಿ ನಾ. ಹೋದ್ರೆ 12,000 ರೂಪಾಯಿ ಕುಂಟಲ್ ಮಾರ್ಕೊಂಡು ಹೋಗಿನಿ. 10 ಚೀಲ ಹೆಸರು ಬೆಳೆದಿ. ಹೊಳೆ ನೀರು ಬಿಟ್ಟು ಅದು ಮಾಡಿ ಬದಿಸಿ ಏಜೆನ್ಸಿಲಿ ನಿಮಗೆ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ಯದ. ಮಕ್ಕಳು ಲಾಸ್ ಆಗ್ಯದ ರೀ, ಭಾಳ ಲಾಸ್ ರೀ. ಅದಕ್ಕೆ ಮತ್ತೆ ಟಾನಿಕ್ ತಗೊಡ್ತೀನಿ ರೀ. ಹೂವು ಬಿಡ್ತಾನು ಹಾಸಿಯಾಗಿ ರೀ. ಅಗರೋ ತಿರುಗಾಡಿ ಕಾಳಿಕೆ ಬಲ್ಲ ಆಗಿರೋದು ಓಡಿದ್ರೆ ಈ ಸಂದರ್ಭದಲ್ಲಿ ನವ ಕರ್ನಾಟಕ ರೈತ ಸಂಘ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ದಯಾನಂದ್ ಸಿ ಪಾಟೀಲ್ ಅವರು ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸಪೋರ್ಟ್ ಪ್ರೈಸ್ ಆಗಿರೋದ್ರಿಂದ ನಾವು ಕೇಳಿರ್ತಕ್ಕಂಥ ಭಾವಿದು ಹೆಸರಿಗೆ 10,000, ತೊಗರಿಗೆ 12,000 ಅಂತಕ್ಕಂಥದ್ದು. ಅದ್ರಾಗ ರಾಜ್ಯ ಸರ್ಕಾರ ಹೆಸರಿಗೆ ಏನದ 1,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು, ತೊಗರಿಗೆ 2,000 ಚಿಲ್ಲರೆ ಏನದ ಅದು ಪ್ರೋತ್ಸಾಹನ ರಾಜ್ಯ ಸರ್ಕಾರ ಕೊಡಬೇಕಂತಕ್ಕಂಥ ನಮ್ಮದು ಒತ್ತಾಯ ಅದ. ವಿಶೇಷವಾಗಿ ಏನಪ್ಪ ಅಂದ್ರೆ ನಾವು ಭಾಳ ಸರಿ ಆಯಿತು ಇವತ್ತಿನ ದಿವಸ ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ವಿಷಯ ಬಂದಾಗ ನಾವು ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡ್ತೀರಂದ್ರೆ ರೈತನ ಕರ್ಕೊಂಡು ಮಾಡಿರಿ ಅಂತ ಹೇಳಿದ್ದೇವೆ ನಾವು. ಬರೀ ಅಧಿಕಾರಿಗಳು ಬರೀ ಪೆನ್ನಿಲ್ ಬರೆದ್ರೆ ಆಗೋದಿಲ್ಲ. ಅಧಿಕಾರಿಗಳು ಒಬ್ಬ ಜಿಲ್ಲಾ ಅಧಿಕಾರಿ ಇರ್ತಾರೆ, ಒಬ್ಬರು AD ಇರ್ತಾರೆ. ತಿಟ್ಕೋರಿ ಹೊಲ್ದಾಗ ಹೋಗಿ ಎಳ್ಳು, ಹೆಸರು, ಉದ್ದ, ಶೇಂಗಾ ಯಾವ ಥರ ಬಿತ್ತಬೇಕಂಬುದು ಗೊತ್ತಿರಲ್ಲ. ಅದಕ್ಕಾಗಿ ಇದಕ್ಕೊಂದು ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡುವಾಗ ಪ್ರಗತಿಯಲ್ಲಿ ಇರ್ತಕ್ಕಂಥವು ಯಾರ ರೈತ ಅತ್ಯಂತ ಪ್ರಮುಖ ರೈತ, ಅನುಭವಿ ರೈತನ ತೊಗೊಂಡು ನೀವು ಸಪೋರ್ಟ್ ಪ್ರೈಸ್ ಮಾಡಿರಿ ಅಂತ ಹೇಳಿದ್ದೇವೆ ನಾವು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ, ಅದೇ ನಮ್ಗೆ ದೊಡ್ಡದಲ್ಲ. ನಾವು ಬೆಳೀತಕ್ಕಂಥದ್ದು ಅದು ಯಾಕೆ ಅಂದಿದ್ದೇವೆ ಅಂದ್ರೆ ಅವನಿಗೆ ಅನುಭವ ಇರ್ತದೆ. ಆದರೆ ಈ ಪೆನ್ನಿಲ್ ಬರೀತಕ್ಕಂಥ ಅಧಿಕಾರಿಗಳು ಪೂರಾ ಅನುಭವ ಇರ್ತದಂತಲ್ಲ. ಈ ನಮ್ಮ ರೈತ ಅವ ಒಂದು ವೇಳೆ ವಿದ್ಯಾವಂತ ಇಲ್ಲಂದ್ರೂ ಕೂಡ ಎಳ್ಳು ಎಷ್ಟು ಬಿತ್ತಬೇಕು, ಹೆಸರು ಹೆಂಗೆ, ಉದ್ದ ಹೆಂಗೆ, ಕಡ್ಲಿ ಹೆಂಗೆ, ಶೇಂಗಾ ಹೆಂಗೆ ಬಿತ್ತಬೇಕು ಅಂತಕ್ಕಂಥ ಐಡಿಯಾ ಇರ್ತದೆ. ಈಗ ಕಬ್ಬು ನಾಟಿ ಮಾಡಬೇಕಾಗ್ಯದ. ಕಬ್ಬು ನಾಟಿ ಕಾಗದದಾಗ ಇರೋದಿಲ್ಲ. ನಾವೇನಾದರೂ ರೈತರು ಏನು ನಾಟಿ ಮಾಡಿರ್ತಕ್ಕಂಥದ್ದೇ ಅದು ಪೆನ್ನಿಲ್ ಬರೋದಕ್ಕೆ ಒಂದು ಸಬ್ಜೆಕ್ಟ್ ಮಾಡ್ಬೋದು. ಹಾಗಾಗಿ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾವಾಗ ಡಿಕ್ಲೇರ್ ಮಾಡ್ತೀರಿ ಆವಾಗ ಮಾಡಬೇಕಾದ್ರೆ ದೇಶದಲ್ಲಿ ಮಾಡ್ರೆ ಆಯಾ ರಾಜ್ಯದ ಆಯಾ ಜಿಲ್ಲಾದ ರೈತ ಮುಖಂಡರು ಕರೆಸ್ರಿ, ಪ್ರಗತಿಪರ ರೈತರು ಕರೆಸ್ರಿ. ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಆದರೆ ಆಯಾ ಜಿಲ್ಲೆಯ ಪ್ರಗತಿಪರ ರೈತರು ಕರೆಸಿದ್ರೆ ಮಾತ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗೊತ್ತಾಗ್ತದೆ ಅಂತಕ್ಕಂಥ. ಯಾಕಂದ್ರೆ ಐಡಿಯಾ ಇರ್ತದೆ, ಅನುಭವ ಇರ್ತದೆ.
ಅದು ಬಿಟ್ಟು ನೀವೇನದ ಯಾವಾಗ ನೋಡಿದಾಗ ಸಪೋರ್ಟ್ ಪ್ರೈಸ್ ಮಾಡ್ತೀರಿ. ಈಗ 10 ವರ್ಷದಿಂದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವಾಗ ಮಾಡಿದಿರಿ. ಇವಾಗ ಖರ್ಚು ಎಷ್ಟದ ಗೊತ್ತದ? ದುಬಾರಿ ಖರ್ಚದ. ಅವಾಗ ಬೀಜ ನಿಮ್ಗೆ ಹೇಳ್ತೀನಿ ರೀ, ಎಲ್ಲಿದು ಹಳ್ಳಿ ಅಂತ ತರ್ತಿದ್ದೆವು. ಒಂದು ಸೇರ್ ಬೀಜಕ್ಕೆ 20 ರೂಪಾಯಿ 30 ರೂಪಾಯಿ ಸೇರ್ ಬೀಜ ಸಿಗ್ತಿತ್ತು ಇವತ್ತು. ಇವತ್ತು ಅದೇ ಒಂದು ಸೇರ್ ಅಂದ್ರೆ 1.5 kg ಇವತ್ತಿನ ದಿವಸ 1000 ರೂಪಾಯಿಗೆ 1 kg. ನಮ್ಮದೇ ನೋಡ್ರಿ, ನಮ್ಮದು ಮಾರಾಳ್ಯಾಗ ಅಗ್ಗನಾಗಿರ್ತದ, ಅವ್ರು ಮಾರೋದು ಪ್ಯಾಕೆಟ್ ಮಾಡಿ ಮಾರಾಳ್ಯಾಗ ಸಿಕ್ಕಾಪಟ್ಟೆ ಪಿರಿ ಆಗ್ತದೆ. ಈಗ ನೋಡ್ರಿ, ಇಲ್ಲಿ ಕಲಬುರಗಿಯಲ್ಲಿ ಹೆಸರು 2ನೇ ದರ್ಜೆದು ಡೂಪ್ಲಿಕೇಟ್ ಕೊಡ್ತಕ್ಕಂಥದ್ದು. ಇವತ್ತು ನೋಡ್ರಿ ಹೆಸರು ಈ ನಮ್ಮ ಗುಲ್ಬರ್ಗ ತಾಲೂಕು ಜಿಲ್ಲೆದವರೇ ಒಬ್ಬ ರೈತಂದು ಇದು 8 ಎಕರೆ ಹೆಸರದ. ಇದು ಇವತ್ತಿನ ದಿವಸ ಹೂವು ಬಿಟ್ಟಿಲ್ಲ, ಕಾಯಾಗಿಲ್ಲ. ಅವನ ರೈತನ ಪರಿಸ್ಥಿತಿ ಏನಾಗ್ಬೋದು? ಅವ ಇವತ್ತು ಸಾಯ್ತೀನಿ ಅಂತ ಹೇಳ್ತಾನವ. ನಾ ವಿಷ ಸರ್ ನೀವೇನು ಮಾಡಲಿ, ನಾ ವಿಷ ತೊಗೊಂಡು ಸಾಯ್ತೀನಿ ಅಂಥ ಪರಿಸ್ಥಿತಿ ಇವತ್ತು ಯಾರು ಕಾಳಜಿ ಮಾಡಬೇಕು? ಅದಕ್ಕೆ ನಾನು ವಿಶೇಷವಾಗಿ ಉಸ್ತುವಾರಿ ಮಂತ್ರಿ ಮತ್ತು ಜಿಲ್ಲಾಧಿಕಾರಿಗೆಲ್ಲ ಮನವಿ ಮಾಡ್ಕೊಳ್ತಾ ಇದ್ದೇನೆ. ತಾವು ಉಸ್ತುವಾರಿ ಮಂತ್ರಿಗಳೇ, ತಾವು ಈ ರೈತನ ಹೊಲಕ್ಕೆ ಜೆಡಿಗೋ ಎಡಿಗೋ ಕಳಿಸಿ ಇದನ್ನು ಸರ್ವೆ ಮಾಡಿಕೊಂಡು ಇದು ಸುಳ್ಳು ಕರೆಯೋ ಸುಳ್ಳು ಅಂತಕ್ಕಂಥದ್ದು ಪರಿಶೀಲನೆ ಮಾಡಿ ಈ ರೈತನಿಗೆ ಸಂಪೂರ್ಣ ಸಹಕಾರ ಮಾಡಬೇಕು, ಸಿಗತಕ್ಕಂಥ ಸೌಲಭ್ಯ ಸಿಗಬೇಕು ಅಂತಕ್ಕಂಥ ನಮ್ಮ ಒತ್ತಾಯ ಇದೆ. ಇದು ಅಷ್ಟೇ ಅಲ್ಲ, ತಾವೇನಾದರೂ ಕೇಳಲಿಲ್ಲ ಅಂದರೆ ನಮ್ಮದು ಏನಿರುತ್ತೆ ಅದು ರಾಜ್ಯದಲ್ಲಿ ನಿಮ್ಮದ ಬಗ್ಗೆ ನಾವು ತಿಳಿಸ್ತೀವಿ. ದಯವಿಟ್ಟು ಅದು ಆಗಬಾರ್ದು. ನೀವು ಇದನ್ನು ಪರಿಹಾರ ಕೊಡ್ರಿ ಅಂತಕ್ಕಂಥದ್ದು ನಮ್ಮ ವಿಚಾರದ. ಶೀಘ್ರದಲ್ಲೇ ಇದು ಪರಿಹಾರ ಆಗಬೇಕು. ಯಾಕಂದ್ರೆ ಒಂದು ಕೆಲವೇ ದಿವಸ ಬಿಟ್ಟರೆ ಇವನು ಏನಾದರೂ ಮಾಡಿಕೊಂಡು ಸತ್ತೋದ್ರೆ ತಾವು ಜವಾಬ್ದಾರಿ, ನಮ್ದೇನಿಲ್ಲ. ದಯಾನಂದ್ ಪಾಟೀಲ್ ಬೀಜ ಖರೀದಿ ಶಿವಲಿಂಗ ಅಗ್ರೋ ಏಜೆನ್ಸಿ ಅಂತ ಗಂಜನಲ್ಲಿದೆ. ಕಾಳಿಕಾ ದುಕಾನ ಪಕ್ಕಕ್ಕೆ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನು ಮಾಡ್ತಾ ಇದ್ದಾರೆ ರೀ ಕಂಪ್ನಿಯವರು, ಡೂಪ್ಲಿಕೇಟ್ ಬೀಜ ಕೊಟ್ಟು ರೈತರಿಗೆ ಕೊಟ್ಟು ಇದು ಹೂವು ಕಾಯಿ ಆಗಲಿಲ್ಲ ಅಂದ್ರೆ ಏನು ಮಾಡಕತ್ತಾರೆ ಗೊತ್ತದ ರೀ? ಆಮೇಲೆ ಅವ್ರಿಗೆ ಏನು ಮಾಡಕತ್ತಾರೆ, ಇವ್ರು ಹಿಂಗೆ ಹೋಗಿ ಪೇಪರ್ನಾಗ DC SC ಲೆಟರ್ ಕೊಡ್ತಾರೇನೋ, ಕಂಪ್ಲೇಂಟ್ ಮಾಡ್ತಾರೋ ಅಂತೇಳಿ ಏನು ಮಾಡಕತ್ತಾರೆ, ಅವರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ₹1,00,000 ಕೊಡ್ತೇವೆ, 50,000 ಕೊಡ್ತೇವೆ, ಹೋಗ್ಬೇಡ ನೋಡ್ರಿ, ಹಾಂಗೆ ನೋಡ್ರಿ, ಅಂಜಿಕೆ ಹಾಕೋದು, ದಬಾಣಿಕೆ ಹಾಕೋದು. ಇವೆಲ್ಲ ದಬಾಣಿಕೆ JD-ADಗಳಿಗೆ ಗೊತ್ತಾಗಲ್ಲನ್ರಿ? ಇವೆಲ್ಲ ನಿಮಗೆ ನೌಕರಿ ನೋಡ್ರಿ, ನಿಮಗೆ ಸರ್ಕಾರ ಪಗಾರ ಕೊಟ್ಟದು. ಇವೆಲ್ಲ ಮೇಲ್ವಿಚಾರಣೆಗೆ ನೀವು ಇರಬಹುದಿಲ್ಲ, ಅಲ್ಲಿ ಹೋಗಿ ಕೇಳಬೇಕಾಗಿಲ್ಲ. ಇವನು ಹೊಲಕ್ಕೆ ಹೋಗಿರೇನು? ಹೋಗಿಲ್ಲ. ನೀವು ಗೊತ್ತು ಮಾಡ್ಕೋಬೇಕಿಲ್ಲ. ಒಂದು ವೇಳೆ ಆ ರೈತಗೆ ಗೊತ್ತಾಗಿಲ್ಲ JD-AD ಮೇಲೆ ಹೋಗೋದು, ಅದು ನೀವು ಹೋಗ್ಬೇಕಲ್ಲ. ನಿಮ್ಮ ತಾಲೂಕದಾಗ AD ಮಾಡಿದ್ರಿ, AD ಅಂತ ಅವನಿಗೊಬ್ಬ ಅಧಿಕಾರ ಕೊಟ್ಟಿರಿ, ಅವನಿಗೆ ಪಗಾರ ಕೊಡ್ತೀರಿ. ಅವ ಯಾವ್ಯಾವ ಹೊಲ ಏನಾಗ್ಯದ ಅಷ್ಟಿಷ್ಟು ನೋಡೋಂಥ ಧರ್ಮರೇ ಇರಬೇಕಲ್ಲ. ಅದನ್ನು ನಿಮ್ಮಲ್ಲಿ ಕಳ್ಕೊಂಡಿದ್ರೆ ರೈತನ ಬದುಕೋಕ್ಕೆ ಸಾಧ್ಯನಾ? ರೈತನ ಅನ್ನ ತಿಂದು ರೈತನಿಗೆ ವಿರೋಧ ಮಾಡ್ತಕ್ಕಂಥ ಅಧಿಕಾರಿಗಳು ಇರಬಾರ್ದು ಅಂತಕ್ಕಂಥ. ಅದಕ್ಕೆ ಪದೇ ನಾನು ಹೇಳ್ತಾ ಇದ್ದೀನಿ, ಉಸ್ತುವಾರಿ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳಿಗೆ ಇದನ್ನು ಸರ್ವೆ ಮಾಡಿಸಿ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಏನೇನು ಹಾನಿ ಆಗ್ಯದ ಅದಕ್ಕೇನದ ಹೆಚ್ಚಿನ ಪ್ರಮಾಣ ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥದ್ದು ಈ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ. ಅದು ದಯವಿಟ್ಟು ಈ ಅಧಿಕಾರಿಗಳು ಮತ್ತು ಯಾವ ಕಂಪ್ನಿಯಿಂದ ಬೀಜ ಕೊಟ್ಟನ ಆ ಕಂಪ್ನಿ ಅವನ ಲೈಸೆನ್ಸ್ ರದ್ದು ಮಾಡಬೇಕು, ಅವನಿಂದ ಈ ಹಣ ಇಸ್ಕೊಡ್ಬೇಕು, ಮುಂದೆ ಅಂಥದ್ದು ಆಗಲಾರ್ದಂಗೆ ನೋಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಪತ್ರಿಕಾಗೋಷ್ಠಿಯ ಉದ್ದೇಶ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.